ಮುಗಿಯದ ಬಂಧನ ಭಾಗ 7. ಅಶ್ವಿನಿ ತನ್ನ ಪ್ರಶ್ನೆಗಳಿಂದ ಗೋಪಿಯನ್ನು ಅಳೆತಿದ್ದಾಗ ಇಬ್ಬರು ಸಂಸ್ಥೆಯ ಮುಖ್ಯ ಆಡಳಿತ ವಿಭಾಗದಲ್ಲಿ ಅವಳ ಕಚೇರಿಯನ್ನು ತಲುಪ್ತಾರೆ. ಈಗ ಗೋಪಿ ಅವಳ ನೂತನ ಕಚೇರಿಯ ಬಾಗಿಲು ತೆರೆದು ಮುಗುಳ್ನಗುತ್ತಾ, ಅಶ್ವಿನಿ, ಈ ಸ್ಥಳವನ್ನು ಸಂಪೂರ್ಣವಾಗಿ ನಿನಗೆ ಇಷ್ಟವಾಗುವ ರೀತಿಯಲ್ಲೇ ಅಲಂಕರಿಸಲಾಗುತ್ತೆ. ನಾನು ಮೊದಲೇ ಆರ್ಡರ್ ಮಾಡಿದೆ. ನಿನ್ನ ಸಹಾಯಕ್ಕೆ ಲಿಯಾಳ ಕೆಲಸದ ಜಾಗ ಇದರ ಹೊರಗಡೆಯೇ ಇದೆ. ರೋಜಾ ಆ ವಿಶಾಲವಾದ ವ್ಯವಸ್ಥಿತವಾದ ಕಚೇರಿಯನ್ನು ನೋಡಿ ತೃಪ್ತಿಯಿಂದ ತಲೆ ಆಡಿಸ್ತಾಳೆ. ಗೋಪಿ, ನೀವು ಇದರ ಬಗ್ಗೆ ತುಂಬ ಯೋಚಿಸಿ ವ್ಯವಸ್ಥೆ ಮಾಡ್ತಿದ್ದೀರಾ. ನಿಮ್ಮ ಕಾಳಜಿ ಬಗ್ಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾಳೆ. ಅವಳ ಬಾಯಿಂದ ಧನ್ಯವಾದದ ಮಾತು ಕೇಳಿ ಗೋಪಿ ಒಂದು ಕ್ಷಣ ದಿಗ್ಭ್ರಮೆಗೊಂಡು ನಿಂತು ಬಿಡ್ತಾನೆ. ನಂತರ ತನ್ನ ಮುಖದ ಮೇಲೆ ಮೃದುವಾದ ಹಿತಕರವಾದ ನಗುವನ್ನು ತಂದುಕೊಳ್ಳುತ್ತಾ, ಅಯ್ಯೋ, ಇದರಲ್ಲಿ ಏನೂ ಇಲ್ಲ ಬಿಡಿ ಅಶ್ವಿನಿ, ನಿಮಗಾಗಿ ನಾನು ಏನನ್ನು ಬೇಕಾದರೂ ಮಾಡಲು ಸದಾ ಸಿದ್ಧ ಅಂತ ಹೇಳ್ತಾನೆ ಅತ್ಯಂತ ಆಪ್ತವಾಗಿ. ಅವನು ಹಾಗೆ ಹೇಳ್ತಿದ್ದಾಗ ಅವನ ಕಣ್ಣುಗಳಲ್ಲಿದ್ದ ತೀವ್ರವಾದ ಪ್ರೀತಿ ಮತ್ತು ಆಸೆಯನ್ನು ಅವಳಿಂದ ಮರೆಮಾಡಲು ಅವನಿಗೆ ಸಾಧ್ಯವೇ ಆಗಲಿಲ್ಲ. ಅವಳು ಈಗಾಗಲೇ ಇಬ್ಬರು ಮಕ್ಕಳ ತಾಯಿ ಅನ್ನೋ ಸತ್ಯ ಅವನಿಗೆ ಚೆನ್ನಾಗಿ ತಿಳಿದಿದ್ರೂ ಸಹ ಅವಳ ಮೇಲಿದ್ದ ಅವನ ಆಕರ್ಷೆಯಾಗಲಿ ಅಥವಾ ಪ್ರೀತಿಯನ್ನಾಗಲಿ ಕಿಂಚಿತ್ತೂ ಕಡಿಮೆ ಮಾಡಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅಶ್ವಿನಿ ಎಲ್ಲ ರೀತಿಯಲ್ಲೂ ಅತ್ಯುತ್ತಮ ಹಾಗೂ ಸ್ವಾವಲಂಬಿ ಮಹಿಳೆ. ವಾಸ್ತವವಾಗಿ ಅವಳಲ್ಲಿದ್ದ ಅಪ್ರತಿಮ ಪ್ರತಿಭೆ, ಬುದ್ಧಿವಂತಿಕೆ ಎಷ್ಟೊಂದು ಉನ್ನತ ಮಟ್ಟದವಾಗಿತ್ತು ಅಂದರೆ ನೋಡುಗರಿಗೆ ಅವಳ ಜೀವನದ ಇದರ ಯಾವುದೇ ನ್ಯೂನತೆಗಳು ಎದ್ದು ಕಾಣಿಸ್ತಾ ಇರಲಿಲ್ಲ. ಆದಾಗ್ಯೂ ಕೂಡ ರೋಜಾ ಅವನ ಕಣ್ಣುಗಳಲ್ಲಿದ್ದಂತಹ ವಿಶೇಷ ನೋಟವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾಳೆ. ಅಲ್ಲಿಯೇ ಹತ್ತಿರದಲ್ಲಿದ್ದ ಅಭಿಷೇಕ್ನನ್ನ ಸಂಕ್ಷಿಪ್ತವಾಗಿ ಒಮ್ಮೆ ನೋಡಿ ಕಣ್ಣಲ್ಲೇ ಸನ್ನೆ ಮಾಡಿದ ಅವಳು ತಕ್ಷಣ ಗೋಪಿಯ ಕಡೆಗೆ ತಿರುಗಿ ವಿಷಯವನ್ನ ಬದಲಾಯಿಸ್ತಾಳೆ. ನಾನಿಲ್ಲಿಗೆ ಬಂದಿರುವ ಏಕೈಕ ಉದ್ದೇಶ ಈ ಸಂಶೋಧನಾ ಸಂಸ್ಥೆಯ ಒಟ್ಟಾರೆ ಕಾರ್ಯವೈಖರಿಯನ್ನ, ಪ್ರಗತಿಯನ್ನ ಅರ್ಥ ಮಾಡ್ಕೊಳ್ಳೋದು. ಅದರಿಂದ ತಡ ಮಾಡದೆ ನೀವು ನನಗೆ ಇಡೀ ಸ್ಥಳವನ್ನು ಒಮ್ಮೆ ತೋರಿಸ್ತೀರಾ ಅಂತ ವೃತ್ತಿಪರವಾಗಿ ಕೇಳಿದ್ಲು. ಅವಳ ಮಾತಿಗೆ ಗೋಪಿ ಇನ್ನಷ್ಟು ಪ್ರಕಾಶಮಾನವಾಗಿ ಮುಗುಳ್ನತ್ತ, ಖಂಡಿತ ಬನ್ನಿ ಹೋಗೋಣ ಅಂತ ಹೇಳಿ ಅಶ್ವಿನಿ ಸದ್ದಿಲ್ಲದೆ ತಲೆಯಾಡಿಸಿ ಅವನಿಗೆ ಮುನ್ನಡೆದು ದಾರಿ ತೋರಿಸುವಂತೆ ಕೈ ಸನ್ನೆ ಮಾಡಿದ್ಲು. ಗೋಪಿ ಅವಳು ಮುಂದೆ ನಡ್ಕೊಂಡು ಹೋಗಿ ದಾರಿ ತೋರ್ಸಕ್ಕೆ ನಿಂತಾಗ ಅವಳ ಮುಖದ ಮೇಲಿದ್ದ ನಗು ಸ್ವಲ್ಪ ಕಹಿಯಾಗುತ್ತೆ. ಅವನು ಅಶ್ವಿನಿನ ಮನಸಾರಿ ಇಷ್ಟಪಟ್ಟಿದ್ದು ನಿಜ. ದುರಾದೃಷ್ಟವಶಾತ್ ಅವಳು ಮಾತ್ರ ಅವನನ್ನು ಕೇವಲ ತನ್ನ ಕೆಳಗೆ ಕೆಲಸ ಮಾಡೋ ಒಬ್ಬ ಸಾಮಾನ್ಯ ವ್ಯಕ್ತಿ, ಸಂಸ್ಥೆಯ ಸೇವಕ ಅಂತ ಮಾತ್ರ ನೋಡ್ತಿದ್ಲು. ಅವಳ ತಣ್ಣನೆಯ ವೃತ್ತಿಪರತೆ ಗೋಡೆಯನ್ನು ಹೊಡೆಯೋದು ಅಷ್ಟು ಸುಲಭ ಆಗಿರಲಿಲ್ಲ. ಈ ಕಡೆ ಔಷಧ ಮತ್ತು ರಾಸಾಯನಿಕಗಳ ವಿತರಣೆಯಲ್ಲಿ ಉಂಟಾಗ್ತಿರುವಂತಹ ಭಾರೀ ವಿಳಂಬದ ಬಗ್ಗೆ ಅಶ್ವಿನಿ ಕೇಳಿದ ಕಠೋರವಾದ ಪ್ರಶ್ನೆ ಕೇಳಿ ಗೋಪಿ ತನ್ನ ಮುಖದ ಮೇಲೆ ನಗುವನ್ನು ತಕ್ಷಣವೇ ನಿಲ್ಲಿಸ್ತಾನೆ. ಅವನ ಮುಖದಲ್ಲಿ ಅತ್ಯಂತ ಗಂಭೀರವಾದ ಭಾವನೆ ಆವರಿಸ್ಕೊಳ್ಳುತ್ತೆ. ಅವನು ಅಶ್ವಿನಿಯ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ, ಅಶ್ವಿನಿ, ನೀನು ಅಂದ್ಕೊಳ್ತಿರುವ ಈ ಗಂಭೀರ ಸಮಸ್ಯೆಗೆ ನಾನು ಈಗಾಗಲೇ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಂಡಿದ್ದೀನಿ ಎಂದು ಅತ್ಯಂತ ಜವಾಬ್ದಾರಿಯುತವಾದ ಧ್ವನಿಯಲ್ಲಿ ಉತ್ತರಿಸ್ತಾನೆ. ಅಶ್ವಿನಿ ತನ್ನ ಉಬ್ಬುಗಳನ್ನು ಮತ್ತಷ್ಟು ಗಂಟಾಕಿ ತೀಕ್ಷ್ಣವಾಗಿ ಅವನತ್ತ ನೋಡುತ್ತಾ ಅವನು ಮುಂದೆ ಏನು ಹೇಳ್ತಾನೆ ಅನ್ನೋಂಥದ್ದನ್ನು ಕಾಯ್ತಾ ಕುಳಿತಿದ್ದಾನೆ. ಗೋಪಿ ತನ್ನ ಮಾತನ್ನ ಮುಂದುವರಿಸುತ್ತಾ, ಇತ್ತೀಚೆಗೆ ನಾನು ದೇಶದ ಅತ್ಯಂತ ಪ್ರಮುಖ ಹಾಗೂ ನಂಬಿಕಸ್ಥ ಔಷಧ ಪೂರೈಕೆದಾರ ಸಂಸ್ಥೆಯ ಮುಖ್ಯಸ್ಥರನ್ನ ಖುದ್ದಾಗಿ ಭೇಟಿಯಾಗಿದೆ. ನಮ್ಮ ಪ್ರಯೋಗಾಲಯಗಳಿಗೆ ಬಹಳ ಸಮಯದಿಂದ ಬಾಕಿ ಉಳಿದಿರುವಂತಹ ಎಲ್ಲ ಅತಿ ಅಗತ್ಯ ಔಷಧಿಗಳನ್ನು ನಿರಂತರವಾಗಿ ಪೂರೈಸೋ ಬಗ್ಗೆ ಅವರೊಂದಿಗೆ ಸುದೀರ್ಘ ಮಾತುಕತೆಯನ್ನು ನಡೆಸಿದ್ದೀನಿ. ಈಗ ಅವರೊಂದಿಗೆ ಅಧಿಕೃತ ಒಪ್ಪಂದಕ್ಕೆ ಸಹಿ ಹಾಕುವುದೊಂದೇ ಬಾಕಿ ಉಳಿದಿದೆ. ಈ ಒಪ್ಪಂದಕ್ಕೆ ಸಹಿ ಹಾಕಲು ಅವರು ಒಪ್ಕೊಂಡಿರುವಂತಹ ನಿರ್ಣಾಯಕ ಸಮಯ ನಾಳೆ ಮಧ್ಯಾಹ್ನ. ಇದಕ್ಕಿಂತ ಮುಂಚೆ ನಾವು ನಡೆಸಿದ ಎಲ್ಲ ಪ್ರಯತ್ನಗಳು ಸಂಪೂರ್ಣವಾಗಿ ವ್ಯರ್ಥವಾಗಿದ್ವು ರೋಜಾ. ನಮ್ಮ ಈ ಸಂಶೋಧನಾ ಸಂಸ್ಥೆಯ ವೈದ್ಯಕೀಯ ಮತ್ತು ರಾಸಾಯನಿಕ ಸಂಶೋಧನಾ ಕ್ಷೇತ್ರದಲ್ಲಿ ತೀರಾ ಹೊಸದಾಗಿರೋದ್ರಿಂದ ಮಾರುಕಟ್ಟೆಯಲ್ಲಿರುವ ಅನೇಕ ಹಳೆಯ ವಿತರಕರು ನಮ್ಮ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡು ಅನಗತ್ಯವಾಗಿ ಬೆಲೆಗಳನ್ನು ದುಪ್ಪಟ್ಟು ಹೆಚ್ಚಿಸ್ತಿದ್ರು. ಆದ್ದರಿಂದ ನಮಗೆ ಹೊರೆಯಾಗದಂತೆ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ಔಷಧಿಗಳನ್ನು ನೀಡುವ ಪೂರೈಕೆದಾರರು ಹುಡುಕಲು ನಮಗೆ ಬಹಳ ಸಮಯ ಹಿಡಿಯಿತು. ಅದಕ್ಕಾಗಿಯೇ ಇಡೀ ವ್ಯವಸ್ಥೆಯಲ್ಲಿ ಎಲ್ಲವೂ ತುಂಬ ತಡವಾಗಿದೆ ಅಂತ ಅಲ್ಲಿವರೆಗೆ ನಡೆದ ಪ್ರತಿಯೊಂದು ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸ್ತಾರೆ. ಹೊರಗಿನಿಂದ ಕೇಳಲು ಈ ವಿಷಯ ಅತ್ಯಂತ ಸರಳ. ಗೋಪಿ ಅವನ ತಂಡದವರು ಮೂಲತಃ ಕೇವಲ ವಿಜ್ಞಾನಿಗಳು ಮತ್ತು ಸಂಶೋಧಕರಾಗಿದ್ದರು. ಅವರಿಗೆ ಹೊರಗಿನ ವ್ಯಾಪಾರ ಜಗತ್ತಿನ ಕುತಂತ್ರಗಳ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಆದ್ದರಿಂದ ಮಾರುಕಟ್ಟೆಯ ತಂತ್ರಜ್ಞಾನ, ಮೋಸದ ವಿತರಕರೊಂದಿಗೆ ಮುಖಾಮುಖಿಯಾಗಿ ಮಾತುಕತೆ ನಡೆಸುವಾಗ ಅವರು ತೆರೆಯ ಮರೆಯಲ್ಲಿ ಅನೇಕ ಅವಮಾನಗಳನ್ನು, ತೊಂದರೆಗಳನ್ನು ಅನುಭವಿಸಿದರು ಎಂಬುದು ಅಶ್ವಿನಿಗೆ ತಕ್ಷಣ ಅರ್ಥ ಆಯಿತು. ಗೋಪಿ ಈ ಕಷ್ಟದ ಹೆಚ್ಚಿನ ವಿವರಗಳನ್ನು ಅವಳ ಮುಂದೆ ಬಹಿರಂಗಪಡಿಸ್ತಿದ್ರು. ಸಂಸ್ಥೆಯನ್ನು ಉಳಿಸಲು ವಿಷಯಗಳು ಎಷ್ಟು ಕಷ್ಟಕರವಾಗಿರಬಹುದು, ಅವನು ಎಷ್ಟು ಎಣಗಾಡಿರಬಹುದು ಎಂಬುದನ್ನು ರೋಜಾ ತನ್ನ ತೀಕ್ಷ್ಣ ಬುದ್ಧಿಯಿಂದ ಸುಲಭವಾಗಿ ಊಹಿಸಿಕೊಂಡ್ಳು. ಈ ಇಡೀ ಸಂಶೋಧನಾ ಸಂಸ್ಥೆಯ ಮುಖ್ಯ ಉಸ್ತುವಾರಿ ವ್ಯಕ್ತಿಯಾಗಿರುವಂತಹ ಪ್ರತಿಯೊಂದು ಲೋಪದೋಷಗಳನ್ನು ನಿರ್ವಹಿಸುವುದು ಮತ್ತು ಸಂಸ್ಥೆಯ ನಷ್ಟದಿಂದ ಪಾರು ಮಾಡುವಂಥದ್ದು ಅವನ ಪರಮ ಕರ್ತವ್ಯ. ಆದರೆ ಈ ಜವಾಬ್ದಾರಿಯುತ ಕರ್ತವ್ಯವನ್ನು ನಿಭಾಯಿಸೋದು ಗೋಪಿಗೆ ಅಷ್ಟೇನು ಸುಲಭದ ಕೆಲಸ ಖಂಡಿತ ಆಗಿರಲಿಲ್ಲ. ವಾಸ್ತವವಾಗಿ ಅವನು ಈ ಹಿಂದೆ ವಿದೇಶದಲ್ಲಿದ್ದಾಗಲೂ ಕೂಡ ಇಂತಹ ಅನೇಕ ಕಠಿಣ ಸವಾಲುಗಳನ್ನು, ವ್ಯವಹಾರದ ಏರುಪೇರುಗಳನ್ನು ಎದುರಿಸಿ ಬಂದಂಥವನು.
ಗೋಪಿಯ ಈ ಪ್ರಾಮಾಣಿಕ ವಿವರಣೆಯನ್ನ ಕೇಳಿದ ನಂತರ ರೋಜಾಳ ಮನಸ್ಸಿನಲ್ಲಿದ್ದ ಕೋಪ ತಾನಾಗಿಯೇ ಸ್ವಲ್ಪ ತಣ್ಣಗಾಗಿ ಅವಳ ಮುಖ ಮೃದುವಾಗುತ್ತೆ. ಖಂಡಿತ ಇಡೀ ಪ್ರಕ್ರಿಯೆ ನಿಮಗೂ ನಿಮ್ಮ ತಂಡಕ್ಕೂ ತುಂಬ ಕಷ್ಟ. ಅವಳ ಬಾಯಿಂದ ಈ ಮಾತು ಬರ್ತಿದ್ದಂಗೆ ಗೋಪಿಯ ತುಟಿಗಳ ಮೇಲೆ ಸಣ್ಣದೊಂದು ಹೆಮ್ಮೆಯ ನಗು ಮೂಡಿತು. ಅಯ್ಯೋ ಅಶ್ವಿನಿ, ಸಂಸ್ಥೆಯನ್ನು ಮುನ್ನಡೆಸುವಾಗ ಇದೆಲ್ಲ ದೊಡ್ಡ ಕಷ್ಟ ಏನಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕರ್ತವ್ಯ ಅದು. ಸರಿ, ಈ ಔಷಧ ವಿತರಕರ ಹೆಸರೇನು ಅಂತ ಅಶ್ವಿನಿ ತಕ್ಷಣವೇ ಮೂಲ ವ್ಯವಹಾರದ ವಿಷಯಕ್ಕೆ ಮರಳಲು. ಏನೇ ಇರಲಿ, ನಾಳೆ ಮಧ್ಯಾಹ್ನ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕುವ ಸಂದರ್ಭದಲ್ಲಿ ನಾನು ಕೂಡ ನಿಮ್ಮ ಜೊತೆ ಖಂಡಿತ ಬರೋಕ್ಕೆ ಇಷ್ಟಪಡ್ತೀನಿ. ಇಂದಿನಿಂದ ನಾನು ಈ ಸಂಶೋಧನಾ ಸಂಸ್ಥೆಯ ಒಟ್ಟಾರೆ ವ್ಯವಹಾರಗಳನ್ನು ಹತ್ತಿರದಿಂದ ನೋಡ್ಕೊಳ್ಬೇಕು. ಈ ವಿತರಕರ ಜೊತೆ ಮುಖಾಮುಖಿಯಾಗಿ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಭಾವಿಸಿದ್ದೇನೆ. ರೋಜಾಳ ಈ ವೃತ್ತಿಪರ ನಿರ್ಧಾರವನ್ನು ಕೇಳಿ ರೋಜಾ ಮೀನ್ಸ್ ಅಶ್ವಿನಿ ಸರಳವಾಗಿ ಒಪ್ಕೊಂಡು, ಖಂಡಿತ ಅಶ್ವಿನಿ, ನೀವು ನಾಳೆ ನನ್ನ ಜೊತೆಗೆ ಬರಬಹುದು ಅಂತ ಉತ್ತರಿಸ್ತಾನೆ. ಅಶ್ವಿನಿ ಸಮ್ಮತಿಯ ಸೂಚಕವಾಗಿ ತಲೆ ಆಡಿಸ್ತಾಳೆ. ಅವರಿಬ್ಬರು ಅಲ್ಲಿಂದ ನಡೆದು ನೇರವಾಗಿ ಅಶ್ವಿನಿ ಹೊಸ ಕಚೇರಿಗೆ ಹಿಂತಿರುಗಿದ್ರು. ಆದರೆ ತನ್ನ ಕಚೇರಿ ಒಳಗೆ ಬಂದ ಮೇಲೂ ಕೂಡ ತನ್ನನ್ನು ಹಿಂಬಾಲಿಸ್ಕೊಂಡು ಬಂದಂತಹ ಗೋಪಿ ಅಲ್ಲಿಂದ ಹೊರಡುವ ಯಾವುದೇ ಲಕ್ಷಣ ತೋರಿಸದೆ ನಿಂತಿರೋದನ್ನು ಕಂಡು ಅಶ್ವಿನಿ ಸ್ವಲ್ಪ ಗೊಂದಲಕ್ಕೆ ಒಳಗಾದ್ಲು. ಇನ್ನೇನಾದರೂ ವಿಷಯ ಇದ್ದ ಗೋಪಿ ಅಂತ ಅವಳು ನೇರವಾಗಿ ಕೇಳಿದ್ಲು. ಗೋಪಿ ಅತ್ಯಂತ ನಯವಾಗಿ ಮುಗುಳ್ನಕ್ಕು, ಅದು ನಿಮಗೆ ಇಂದು ಸಂಜೆ ಸ್ವಲ್ಪ ಸಮಯವಿದ್ದರೆ ನಾನು ನಿಮಗಾಗಿ ಒಂದು ವಿಶೇಷ ಭೋಜನ ಅಂದರೆ ಡಿನ್ನರ್ ವ್ಯವಸ್ಥೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ನೆಪದಲ್ಲಿ ನಮ್ಮ ಸಂಶೋಧನಾ ತಂಡದಲ್ಲಿರುವಂಥ ಉಳಿದ ಮುಖ್ಯ ಜನರನ್ನು ಸಹ ನೀವು ಅಧಿಕೃತವಾಗಿ ಭೇಟಿಯಾಗ್ಬೋದು ಮತ್ತು ಪರಿಚಯ ಮಾಡ್ಕೊಳ್ಬೋದು ಅಂತ ಹೇಳ್ತಾನೆ. ಅದನ್ನು ಕೇಳಿದ ರೋಜಾ ತನ್ನ ಹಣೆಯ ಮೇಲಿದ್ದ ಗಂಟನ್ನು ಸಡಿಲಗೊಳಿಸಿಕೊಂಡು ಆಲೋಚಿಸ್ತಾಳೆ. ತಂಡದವರನ್ನು ಭೇಟಿಯಾಗುವುದು ಸಂಸ್ಥೆಯ ಕೆಲಸಕ್ಕೆ ತುಂಬ ಒಳ್ಳೆಯದೇ ಅಸಲಿಯೇ. ಸರಿ ಗೋಪಿ, ಹೊಸ ತಂಡದ ಎಲ್ಲರಿಗೂ ನನ್ನ ಪರಿಚಯಿಸುವುದು ಮತ್ತು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ನನ್ನ ಕೆಲಸಕ್ಕೂ ಹೌದು. ಹಾಗಾಗಿ ನಾನು ಇಂದು ರಾತ್ರಿ ಡಿನ್ನರ್ಗೆ ಬರ್ತೀನಿ, ವ್ಯವಸ್ಥೆ ಮಾಡಿ ಅಂತ ಹೇಳಲು. ಅವಳು ತನ್ನ ಆಹ್ವಾನವನ್ನು ಒಪ್ಕೊಂಡಿದ್ದನ್ನು ಕಂಡು ಗೋಪಿ ಮನಸ್ಸಿನಲ್ಲೇ ಸಂಭ್ರಮಿಸ್ತಾನೆ. ಅವನು ಈ ವಿಷಯದ ಬಗ್ಗೆ ಮತ್ತಷ್ಟು ಚರ್ಚಿಸಿ ಅವಳ ಸಮಯ ವ್ಯರ್ಥ ಮಾಡಿದೆ. ಸಂತೋಷದಿಂದ ತಲೆಯಾಡಿಸಿ, ತುಂಬ ಧನ್ಯವಾದಗಳು ರೋಜಾ, ಹಾಗಾದರೆ ಇವತ್ತು ಆಫೀಸ್ ಕೆಲಸ ಮುಗಿದ ನಂತರ ನಾನು ನಿಮ್ಮನ್ನು ನೇರವಾಗಿ ಭೇಟಿಯಾಗ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ತಿರುಗ್ತಾನೆ. ಅವನು ಬಾಗಿಲ ಹತ್ರ ಹೋಗ್ತಾ ಇದ್ದಂಗೆ ರೋಜಾ ಅವನನ್ನು ಹಿಂದಿನಿಂದ ಕರೆದು, ಗೋಪಿ, ಹೋಗುವ ಮುನ್ನ ನಾನು ಪರಿಶೀಲಿಸಬೇಕಾದ ಸಂಸ್ಥೆಯ ಎಲ್ಲ ಹಳೆಯ ದಾಖಲೆಗಳು ಮತ್ತು ಫೈಲ್ಗಳು ಒಮ್ಮೆ ನನ್ನ ಕಚೇರಿಗೆ ತಂದುಕೊಡ್ಬಹುದೇ? ಸದ್ಯಕ್ಕೆ ನನಗೆ ಯಾವುದೇ ತುರ್ತು ಕೆಲಸವಿಲ್ಲದ ಕಾರಣ ಈ ಬಿಡುವಿನ ಸಮಯವನ್ನು ಸಂಸ್ಥೆಯ ಇಂದಿನ ಇತಿಹಾಸ ಮತ್ತು ವ್ಯವಹಾರಗಳನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡ್ಕೊಳ್ಳೋಕೆ ಬಯಸ್ತೀನಿ ಅಂತ ಹೇಳ್ತಾಳೆ. ಖಂಡಿತ ಮೇಡಮ್, ನಾನು ಈ ಎಲ್ಲ ದಾಖಲೆಗಳನ್ನು ತಕ್ಷಣವೇ ನಿಮ್ಮ ಮೇಜಿನ ಮೇಲಿಡ್ತೀನಿ, ವ್ಯವಸ್ಥೆ ಮಾಡ್ತೀನಿ ಅಂತ ಉತ್ತರಿಸಿ ಅವನು ಹೊರ ನಡೀತಾನೆ. ಗೋಪಿ ಸಂಸ್ಥೆಯ ಎಲ್ಲ ಪ್ರಮುಖ ದಾಖಲೆ ಕಡತಗಳನ್ನು ತಂದು ಅವಳು ಕಚೇರಿ ಮೇಜಿನ ಮೇಲಿಡ್ತಾನೆ. ಫೈಲ್ಗಳನ್ನು ಜೋಡಿಸಿಟ್ಟು ನಂತರ ಅವನು ಅತ್ಯಂತ ಗೌರವದಿಂದ ವಿದಾಯ ಹೇಳಿ ಅವಳಿಗೆ ಯಾವುದೇ ತೊಂದರೆಯಾಗದಂತೆ ಮೆಲ್ಲನೆ ಬಾಗಿಲನ್ನು ಮುಚ್ಚಿಕೊಂಡು ಹೊರ ಹೋಗ್ತಾನೆ. ಕೊನೆಗೂ ಅಶ್ವಿನಿ ಈ ವಿಶಾಲವಾದ ಕಚೇರಿಯಲ್ಲಿ ಸಂಪೂರ್ಣವಾಗಿ ಒಬ್ಬಂಟಿಯಾಗಿ ಕುಳಿತಿದ್ದಾಳೆ. ದಾಖಲೆಗಳನ್ನು ಮುಟ್ಟುವ ಮುನ್ನ ಅವಳು ತಕ್ಷಣ ತನ್ನ ಫೋನನ್ನು ತೆಗೆದು ತಂಗಿ ಮೇಘನಾಳ ನಂಬರ್ ಅಂದರೆ ಮೀನ್ಸ್ ಫ್ರೆಂಡ್ ಅವಳಿಗೆ ಫೋನ್ ಮಾಡ್ತಾರೆ. ಡಯಲ್ ಮಾಡಿ ಫೋನ್ ರಿಸೀವ್ ಆಗ್ತಿದ್ದಂಗೆ, ಮೇಘನಾ, ಇಂದು ರಾತ್ರಿ ನಿನಗೆ ಸ್ವಲ್ಪ ಸಮಯ ಇದೆಯಾ? ಶಾಲೆಯಿಂದ ಬಂದ ನಂತರ ಆರವ್ ಮತ್ತು ಆದಿತ್ಯನ ನಿನ್ನ ಸ್ವಲ್ಪ ನಿನ್ನ ಹತ್ರ ಕರ್ಕೊಂಡು ಹೋಗಿ ನೋಡ್ಕೊಳ್ತಿರ್ತೀಯಾ? ನಾನಿವತ್ತು ಸಂಸ್ಥೆ ಕೆಲಸದ ನಿಮಿತ್ತ ಒಂದು ಮುಖ್ಯ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬರೋಕ್ಕೆ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳ್ತಾಳೆ. ಆತ ಕಡೆಯಿಂದ ಮೇಘನ ಯಾವುದೇ ಅನಗತ್ಯ ಪ್ರಶ್ನೆಗಳನ್ನ ಕೇಳದೆ ಸಂಕ್ಷಿಪ್ತವಾಗಿ, ಸರಿ ಅಕ್ಕ, ನೀನು ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ನಾನು ನೋಡ್ಕೊಳ್ತೀನಿ ಅಂತ ಉತ್ತರಿಸ್ತಾಳೆ. ಮಕ್ಕಳ ಸಂಜೆಯ ಜವಾಬ್ದಾರಿಯನ್ನು ಮೇಘನಾಳಿಗೆ ಒಪ್ಪಿಸಿ ನಿರಾಳವಾದ ನಂತರ ಅಶ್ವಿನಿ ತನ್ನ ಮುದ್ದಿನ ಸಂಶೋಧನಾ ಸಂಸ್ಥೆಯ ಈ ಭಾರೀ ದಾಖಲೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲಿಸೋಕೆ ಪ್ರಾರಂಭಿಸ್ತಾಳೆ. ಇಡೀ ಜಗತ್ತನ್ನೇ ಮರೆತು ಕಡತಗಳ ಪುಟಗಳನ್ನು ತಿರುವಿ ಹಾಕ್ತಿದ್ದ ಅವಳ ಏಕಾಗ್ರತೆ ಗೋಪಿ ಬಂದವಳ ಕಚೇರಿಯ ಬಾಗಿಲು ತಟ್ಟುವವರೆಗೂ ಎಲ್ಲೂ ಭಂಗ ಆಗಲಿಲ್ಲ. ಅಷ್ಟರಲ್ಲಾಗಲೇ ಕಚೇರಿಯ ಅಧಿಕೃತ ಕೆಲಸದ ಸಮಯ ಮುಗಿದು ಹೋಗಿತ್ತು. ಅಯ್ಯೋ, ಸಮಯ ಇಷ್ಟೊಂದು ವೇಗವಾಗಿ ಓಡ್ತಿದ್ಯಾ ಅಂತ ಅಶ್ವಿನಿ ತನ್ನಷ್ಟಕ್ಕೆ ತಾನೇ ಮೆಲ್ಲನೆ ಗುಣಗುತ್ತಾ ಸೀಟಿನಿಂದ ಎದ್ದು ತನ್ನ ಕೋಣೆಯಿಂದ ಹೊರಬಂದ್ಲು. ಹೊರಗೆ ಕಾಯ್ದಿದ್ದ ಗೋಪಿ ಅವಳನ್ನು ನೋಡಿ ಆಶ್ಚರ್ಯದಿಂದ, ಅಶ್ವಿನಿ, ನೀವು ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಇಡೀ ಜಗತ್ತನ್ನೇ ಮರೆತು ಅಷ್ಟೊಂದು ಗಾಢವಾಗಿ ಗಮನ ಹರಿಸ್ತಿರಲ್ವಾ? ಅವಳು ವೃತ್ತಿಪರತೆಯನ್ನು ಮೆಚ್ಚಿಕೊಳ್ತಾನೆ. ಹೋಟೆಲ್ನ ಬೃಹತ್ ಆವರಣದಲ್ಲಿ ಸುಹಾಸ್ ತನ್ನ ಉಬ್ಬುಗಳನ್ನು ತೀವ್ರವಾಗಿ ಸುಕ್ಕುಗಟ್ಟಿಸ್ಕೊಂಡು ನಿಂತಿದ್ದ. ಅವನ ಕಣ್ಣುಗಳಲ್ಲಿ ನಡುವೆ ಕೋಪದ ತರಂಗಗಳು ಹಾದು ಹೋಗ್ತಾ ಇದ್ದವು. ಇದೇನಿದು? ನಾನು ನಿಜವಾಗಿಯೂ ನನ್ನ ಕಣ್ಣೆದುರೇ ಆ ಗುಲಾಬಿಯನ್ನು ನೋಡೋದ್ನಾ? ಮೀನ್ಸ್ ಅಶ್ವಿನಿನ? ಇದೆಲ್ಲವೂ ಕೇವಲ ನನ್ನ ತಲೆಯೊಳಗಿನ ಕಲ್ಪನೆನಾ? ಕಳೆದೊಳ್ದ ಅವಳು ಇದ್ದಕ್ಕಿದ್ದಂತೆ ಇಲ್ಲಿ ಕಾಣಿಸ್ಕೊಳಕ್ಕೆ ಹೇಗೆ ಸಾಧ್ಯ? 1-2 ದಿನಗಳ ಕಾಲ ಮುಖವೇ ನನ್ನ ಕಣ್ಣೆದುರೇ ಸುಳಿತಾ ಇದೆಯಲ್ವಾ? ಇದು ಭ್ರಮೆಯಾಗಿರಲು ಸಾಧ್ಯ.
ತನ್ನಷ್ಟಕ್ಕೆ ತಾನು ಆಳವಾಗಿ ಯೋಚಿಸೋಕೆ ಶುರು ಮಾಡ್ತಾನೆ. ತನ್ನ ಮನಸ್ಸಿನ ಅಸ್ಥಿರತೆ ಅವನು ಒಳಗೊಳಗೆ ಕೋಪಗೊಂಡು ಸಾರ್ವಜನಿಕ ಸ್ಥಳವಾಗಿದ್ದರಿಂದ ತಕ್ಷಣವೇ ಅದನ್ನು ಕಷ್ಟಪಟ್ಕೊಂಡು ನಿಯಂತ್ರಿಸ್ಕೊಳ್ತಾನೆ. ಖಂಡಿತ ನನಗೆ ಹುಚ್ಚಿಡಿದಿದೆ ಅನ್ನಿಸ್ತದೆ. ಅದಕ್ಕೆ ನಾನು ಪ್ರತಿಯೊಂದು ಜಾಗದಲ್ಲೂ ಮತ್ತೆ ಮತ್ತೆ ಅವಳ ಬಗ್ಗೆ ಯೋಚಿಸ್ತಾ ಸಮಯ ಕಳೀತಿದ್ದೀನಿ. ತನ್ನ ಮನಸ್ಸನ್ನು ತಾನೇ ಗದರಿಸ್ಕೊಳ್ತಾನೆ. ಅಷ್ಟರಲ್ಲಿ ಅವನ ಆಪ್ತ ಸಹಾಯಕ ಗವಿನ್ ಸ್ವಲ್ಪ ಹೊತ್ತಿನಿಂದನೇ ಅವನ ಪಕ್ಕದಲ್ಲಿ ವಿಧೇಯವಾಗಿ ಕಾಯ್ತಾ ಇದ್ದ. ಸಿದ್ಧಾರ್ಥ್ ಅಲ್ಲಿಂದ ಒಂದು ಹೆಜ್ಜೆಯೂ ಚಲಿಸದೆ ಯೋಚನೆಯಲ್ಲಿ ಮುಳುಗಿರುವುದನ್ನು ಕಂಡು ಅತ್ಯಂತ ಎಚ್ಚರಿಕೆಯಿಂದ ಮೆಲ್ಲನೆ ಕೇಳ್ತಾನೆ, ಸುಹಾಸ್ ಸರ್, ನಮ್ಮ ಮುಖ್ಯ ಕಕ್ಷಿದಾರ ಕ್ಲೈಂಟ್ ನಿಗದಿತ ಕೋಣೆಯಲ್ಲಿ ಬಹಳ ಸಮಯದಿಂದ ನಿಮಗೋಸ್ಕರನೇ ಕಾಯ್ತಾ ಇದ್ದಾನೆ. ನಾವು ಹೊರಗೆ ಹೋಗಬೇಕು ಸರ್ ಅಂತ ಕೇಳ್ತಾನೆ. ಸಿದ್ಧಾರ್ಥ್ ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ತನ್ನೊಳಗಿನ ತಳಮಳವನ್ನು ಹತ್ತಿಕ್ಕಿ ಮತ್ತೆ ತನ್ನ ಎಂದಿನ ಗಾಂಭೀರ್ಯದ ಹಿಡಿತವನ್ನು ಮರಳಿ ಪಡಿತಾನೆ. ಹೋಗೋಣ ಅಂತ ತಣ್ಣಗೆ ಸದ್ದಿಲ್ಲದೆ ಉತ್ತರಿಸ್ತಾನೆ. ಹಾಗೆ ಹೇಳುತ್ತಾ ಅವನು ತನ್ನ ಉದ್ದನೆಯ ಕಾಲುಗಳನ್ನು ನೀಡುತ್ತಾ ಅತ್ಯಂತ ತೇಜಸ್ಸಿನಿಂದ ಪ್ರವೇಶಿಸ್ತಾನೆ. ಅದೇ ಕಟ್ಟಡದ ಮತ್ತೊಂದು ಬದಿಯಲ್ಲಿದ್ದ ಭೋಜನ ಕೂಟದ ಖಾಸಗಿ ಕೋಣೆಯಲ್ಲಿ ಗೋಪಿ ಮತ್ತು ಅಶ್ವಿನಿ ತಲುಪಿದಾಗ ಸಂಶೋಧನಾ ಸಂಸ್ಥೆಯ ಎಲ್ಲ ಪ್ರಮುಖ ಸಿಬ್ಬಂದಿ, ಹಿರಿಯ ವಿಜ್ಞಾನಿಗಳು ಈಗಾಗಲೇ ಅಲ್ಲಿ ಬಂದು ಆಸೀನರಾಗಿದ್ದರು. ಗೋಪಿ ಅತ್ಯಂತ ಗೌರವದಿಂದ ರೋಜಾಳನ್ನು ಕರೆದುಕೊಂಡು ಹೋಗಿ ಎಲ್ಲರಿಗಿಂತ ಮುಖ್ಯವಾದ ಕೇಂದ್ರ ಸೀಟ್ನಲ್ಲಿ ಕೂರಿಸಿ ತಾನು ಅವನ ಪಕ್ಕದಲ್ಲೇ ಕುಳಿತುಕೊಳ್ತಾರೆ. ಅವರಿಬ್ಬರು ಆಸನದಲ್ಲಿ ಕುಳಿತ ತಕ್ಷಣ ಗೋಪಿ ಕೋಣೆಯಲ್ಲಿದ್ದ ಇಡೀ ಗುಂಪನ್ನು ಉದ್ದೇಶಿಸಿ ಮಾತಾಡೋಕೆ ಎದ್ದು ನಿಲ್ತಾರೆ. ನಿಮ್ಮಲ್ಲಿ ಹಲವರು ಇಂದು ಹಗಲು ಕಚೇರಿಯಲ್ಲಿ ಡಾಕ್ಟರ್ ಅಶ್ವಿನಿ ಅವ್ರ ಜೊತೆ ಸೌಜನ್ಯಕ್ಕಷ್ಟೇ ಭೇಟಿಯಾಗಿರ್ಬೋದು ಅಂತ ಭಾವಿಸ್ತೀನಿ. ಗೋಪಿ ಮಾತಾರಂಭಿಸ್ತಾನೆ. ನಾನಿವರ ನಿಜವಾದ ಹಿನ್ನೆಲೆಯನ್ನು ನಿಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಪರಿಚಯಿಸೋಕೆ ಬಯಸ್ತೀನಿ, ಗಂಭೀರವಾಗಿ ಹೇಳ್ದ. ಅವನ ಮಾತು ಕೇಳಿ ಕೋಣೆಯಲ್ಲಿದ್ದ ಪ್ರತಿಯೊಬ್ಬರ ದೃಷ್ಟಿ ಕೂಡ ತಕ್ಷಣವೇ ರೋಜಾಳ ಕಡೆ ತಿರುಗುತ್ತೆ. ಅಶ್ವಿನಿ ಅತ್ಯಂತ ಸಭ್ಯ, ಪ್ರಬುದ್ಧ ನಗು ಬೀರುತ್ತಾ ಎಲ್ಲರಿಗೂ ಪ್ರೀತಿಯಿಂದ ಮೃದುವಾಗಿ ತಲೆಯಾಡಿಸ್ತಾಳೆ. ಗೋಪಿಯ ಧ್ವನಿ ಈಗ ಮತ್ತಷ್ಟು ಗಟ್ಟಿಯಾಯಿತು. ಇವರ ಹೆಸರು ಅಶ್ವಿನಿ. ನೀವೆಲ್ಲರೂ ಇವರನ್ನು ಇಂದಿನಿಂದ ಡಾಕ್ಟರ್ ಅಶ್ವಿನಿ ಅಂತ ಕರಿಬಹುದು. ಆದರೆ ಇವರು ವಿದೇಶದಲ್ಲಿ ವೈದ್ಯಕೀಯ ಸಂಶೋಧನೆಗಳನ್ನು ಮಾಡುವಾಗ ಬಳಸ್ತಿದ್ದ ಜಗತ್ಪ್ರಸಿದ್ಧ ಹೆಸರು ಇಲ್ಲಿರುವ ಪ್ರತಿಯೊಬ್ಬರಿಗೂ ಖಂಡಿತ ತಿಳಿದಿರುತ್ತೆ. ಇವರು ಮತ್ತಾರೂ ಅಲ್ಲ, ನಮ್ಮ ಹೆಮ್ಮೆಯ ಪ್ರೊಫೆಸರ್ ಲಿಂಗೇಶ್ವರ್ ಅವರ ಅತ್ಯಂತ ಪ್ರೀತಿಯ ಅತ್ಯುತ್ತಮ ವಿದ್ಯಾರ್ಥಿನಿ ಜಾನೆಟ್. ಅಲ್ಲಿ ಇವರು ಬಳಸಿದ ಅಧಿಕೃತ ಹೆಸರೇ ಅದು ಎಂದು ಹೆಮ್ಮೆಯಿಂದ ಘೋಷಿಸ್ತಾನೆ. ಆ ಜಾನೆಟ್ ಎಂಬ ಹೆಸರನ್ನು ಕೇಳಿಸ್ತಾ ಇದ್ದಂಗೆಯೇ ಇಡೀ ಕೋಣೆಯಲ್ಲಿ ಹಿರಿಯ ವಿಜ್ಞಾನಿಗಳು, ಸಿಬ್ಬಂದಿ ವರ್ಗದ ಒಂದು ಕ್ಷಣ ಅಕ್ಷರಶಃ ದಿಗ್ಭ್ರಮೆಗೊಳ್ತಾರೆ. ಇಡೀ ಕೋಣೆಯಲ್ಲಿ ನಿಶಬ್ದ ಆವರಿಸುತ್ತೆ. ಸ್ವಲ್ಪ ಸಮಯದ ನಂತರ ಅವರಿಗೆ ಪ್ರಜ್ಞೆ ಮರಳಿ ಬಂದಾಗ ಅವರ ಕಣ್ಣುಗಳು ತಕ್ಷಣವೇ ರೋಜಾಳ ಮೇಲಿನ ಅತ್ಯುನ್ನತ ಗೌರವ ಮತ್ತು ಆರಾಧನೆಯ ಭಾವದಿಂದ ತುಂಬಿ ಹೋದವು. ಏಕೆಂದರೆ ಜಾನೆಟ್ ಎಂಬುದು ಜಾಗತಿಕ ವೈದ್ಯಕೀಯ ಸಂಶೋಧನಾ ಕ್ಷೇತ್ರದಲ್ಲೇ ಪ್ರತಿಯೊಬ್ಬರಿಗೂ ಅತ್ಯಂತ ಸುರಚಿತವಾಗಿದ್ದ ಒಂದು ದಿವ್ಯ ಹೆಸರು. ವಾಸ್ತವವಾಗಿ ಹೆಸರು ಇಡೀ ವಿದೇಶಿ ವೈದ್ಯಕೀಯ ಲೋಕವನ್ನೇ ಆಳ್ತಾ ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳು ತೀರಾ ಚಿಕ್ಕ ವಯಸ್ಸಿನಲ್ಲೇ ಯಾರಿಗೂ ಊಹಿಸಲಾಗದಂತಹ ಅತ್ಯುತ್ತಮ ವೈದ್ಯಕೀಯ ಕೌಶಲ್ಯ ಹಾಗೂ ಆವಿಷ್ಕಾರಗಳನ್ನು ಜಗತ್ತಿಗೆ ಪರಿಚಯಿಸ್ತಾ ಬಂದಳು. ಪ್ರೊಫೆಸರ್ ಲಿಂಗೇಶ್ವರನ್ ಅವರಲ್ಲಿದ್ದ ಮೇಧಾವಿ ಕೌಶಲ್ಯಗಳಲ್ಲಿ 80% ಈಕೆ ಒಬ್ಬಳೇ ತನ್ನ ಕಠಿಣ ಪರಿಶ್ರಮದಿಂದ ಆನುವಂಶಿಕವಾಗಿ ಪಡೆದುಕೊಂಡಿದ್ದಾಳೆ ಅನ್ನೋದು ದೊಡ್ಡ ವದಂತಿ. ಅವಳು ಆ ಕ್ಷೇತ್ರದಲ್ಲಿ ಇಡೀ ಯುವ ಪೀಳಿಗೆಗಳು ಮತ್ತು ಉದ್ಯೋನ್ಮುಖ ವಿಜ್ಞಾನಿಗಳು ಒಂದು ದೊಡ್ಡ ಮಾದರಿಯಾಗಿದ್ಲು. ಇಷ್ಟು ದಿನಗಳ ಕಾಲ ಸಂಸ್ಥೆಯ ಸಿಬ್ಬಂದಿಗಳು ಜಾನೆಟ್ ಅಂದರೆ ಯಾರೋ ಒಬ್ಬ ವಯಸ್ಸಾದ, ಹಿರಿಯ, ಅನುಭವ ಇರುವಂತಹ ಪುರುಷ ಅಥವಾ ಮಹಿಳೆ ಇರಬಹುದು ಅಂತ ಭಾವಿಸಿದರು. ಆದರೆ ಜಾಗತಿಕ ಮಟ್ಟದಲ್ಲಿ ಅಷ್ಟೊಂದು ಧೂಳೆಬ್ಬಿಸಿರೋ ಮಹಾನ್ ವಿಜ್ಞಾನಿ ಜಾನೆಟ್ ಕಣ್ಣೆದುರು ನಿಂತಿರುವ ಇಷ್ಟೊಂದು ಅತ್ಯಂತ ಸುಂದರ ಹಾಗೂ ತಾರುಣ್ಯದ ಮಹಿಳೆ ಅಂತ ತಿಳಿದಾಗ ಅವರ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ. ಅವಳ ಸಂಶೋಧನೆಗಳು ದೇವರಂತ ಗೌರವಿಸುತ್ತಿದ್ದ ಕೆಲವು ಹಿರಿಯ ಸಂಶೋಧಕರು ತಕ್ಷಣವೇ ತಮ್ಮ ಪ್ರಜ್ಞೆಗೆ ಬಂದು ಸೀಟ್ನಿಂದ ಗೌರವಪೂರ್ವಕವಾಗಿ ನಿಂತರೆ ಅವರು ಒಬ್ಬಾತ ಅತ್ಯಂತ ಭಾವುಕನಾಗಿ ಕೈ ಮುಗಿದು, ಮೇಡಮ್, ನೀವು ನಿಜವಾಗಿಯೂ ಮಹಾನ್ ವಿಜ್ಞಾನಿ ಜಾನೆಟ್ ಅವರೇನಾ? ನೀವು ವಿದೇಶದಲ್ಲಿದ್ದಾಗ ಬರೆದು ಪ್ರಕಟಿಸಿರೋ ಪ್ರತಿಯೊಂದು ಸಂಶೋಧನಾ ಪ್ರಬಂಧಗಳನ್ನು ಅಂದರೆ ರಿಸರ್ಚ್ ಪೇಪರ್ಸ್ನ ನಾನು ಒಂದು ಬಿಡದಂಗೆ ಅತ್ಯಂತ ಆಳವಾಗಿ ಓದಿದ್ದೀನಿ. ನನ್ನ ಇಡೀ ವೃತ್ತಿ ಜೀವನಕ್ಕೆ ನೀವು ನಿಜವಾಗಿಯೂ ಅಪ್ರಥಮ ಸ್ಫೂರ್ತಿ ಎಂದು ಭಾವುಕತೆಯಿಂದ ಉದ್ಗರಿಸ್ತಾನೆ. ಆ ಹಿರಿಯ ಸಂಶೋಧಕನ ಭಾವುಕ ಮಾತುಗಳು ಕೋಣೆಯಲ್ಲಿದ್ದ ಉಳಿದವರು ಸಹ ಸಮ್ಮತಿಯಿಂದ ಅನುಮೋದಿಸ್ತಾರೆ. ಹೌದು ಡಾಕ್ಟರ್ ಜಾನೆಟ್, ನಿಮ್ಮಂತಹ ಜಾಗತಿಕ ಮಟ್ಟದ ಮೇಧಾವಿ ವಿಜ್ಞಾನಿ ಭಾರತಕ್ಕೆ ಮರಳಿ ನಮ್ಮ ಸಂಸ್ಥೆಯನ್ನು ನಮ್ಮೊಂದಿಗೆ ಒಟ್ಟಿಗೆ ಕೆಲಸ ಮಾಡ್ತಾ ಇರೋವಂಥದ್ದು ನಾವೆಲ್ಲರೂ ಜನ್ಮಾಂತರದಲ್ಲಿ ಮಾಡಿರೋ ಪುಣ್ಯ ಮತ್ತು ನಮಗೆ ಸಿಕ್ಕ ಅತಿ ದೊಡ್ಡ ಗೌರವ. ಅಲ್ಲಿಂದ ಒಬ್ಬ ಮಹಿಳೆ ವಿಜ್ಞಾನಿ ಅತ್ಯಂತ ಹೆಮ್ಮೆಯಿಂದ ಹೇಳಿದ್ರು. ಅಷ್ಟರಲ್ಲೇ ಇಡೀ ಜನಸಮೂಹವು ಅವಳ ಸಾಧನಗಳನ್ನು ಕೊಂಡ್ಕೊಂಡುತ್ತಾ ಏಕಕಾಲದಲ್ಲಿ ಹೊಗಳಲು ಪ್ರಾರಂಭಿಸಿತು. ವಿಶೇಷ ಅಂದರೆ ಅಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರ ಕಣ್ಣುಗಳಲ್ಲೂ ಕೂಡ ಯಾವುದೇ ರೀತಿಯ ಅಸೂಯೆ ಇರಲಿಲ್ಲ. ಬದಲಿಗೆ ಅವಳ ಮೇಲಿನ ಅಪ್ಪಟ ಪ್ರಾಮಾಣಿಕ ಗೌರವ ಇದು ಕಾಣಿಸ್ತಾ ಇತ್ತು. ಎಲ್ಲರ ಪ್ರೀತಿಯ ಮಾತುಗಳನ್ನು ಆಲಿಸಿ ಹಿತವಾಗಿ ಮುಗುಳ್ನಗುತ್ತಾ, ನಿಮ್ಮ ಇಷ್ಟೊಂದು ಅದ್ಭುತವಾದ ಮೆಚ್ಚುಗೆ, ಪ್ರೀತಿಯ ಹೃದಯಪೂರ್ವಕವಾಗಿ ನಮಸ್ಕಾರ. ಎಲ್ಲರಿಗೂ ತಂಡವಾಗಿ ಒಟ್ಟಿಗೆ ಕೆಲಸ ಮಾಡುವ ಮುಂಬರುವ ದಿನಗಳು ಅತ್ಯಂತ ಯಶಸ್ವಿ, ಉತ್ತಮವಾಗಿರುತ್ತೆ ಅಂತ ನಾನು ನಂಬ್ತೀನಿ.
ಅಂತ ಆತ್ಮವಿಶ್ವಾಸದಿಂದ ಹೇಳುತ್ತಾ ಕೈಲಿದ್ದ ಜ್ಯೂಸನ್ನು ಚ್ಯೂಯರ್ಸ್ ಮಾಡಲು ಮೇಲಕ್ಕೆತ್ತಿದ್ಲು. ಅವಳ ಸನ್ನೆ ಕಂಡು ಉಳಿದವರು ಸಹ ತಮ್ಮ ತಮ್ಮ ಗ್ಲಾಸ್ಗಳನ್ನು ಗಾಳಿಯಲ್ಲಿ ಮೇಲಕ್ಕೆತ್ತಿ ಪರಸ್ಪರ ಶುಭ ಕೋರುತ್ತಾ ಒಂದೇ ಗುಡುಕು ಕುಡಿದ್ರು. ರೋಜಾ ಇಷ್ಟೊಂದು ದೊಡ್ಡ ವಿಜ್ಞಾನಿ ಆಗಿದ್ದರೂ ಸಹ ಅವಳಲ್ಲಿ ಯಾವುದೇ ರೀತಿಯ ಅಹಂಕಾರ ಲೇಷವೂ ಇರಲಿಲ್ಲ. ಅವಳೆಲ್ಲರೊಂದಿಗೆ ಅತ್ಯಂತ ಸರಳವಾಗಿ ಸ್ನೇಹಪರವಾಗೇ ಇರ್ತಿದ್ಲು. ಅವಳ ಈ ಸೌಮ್ಯ ಸ್ವಭಾವವು ಅಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಹೋಟೆಲ್ ವೇಟರ್ಗಳಿಗೂ ಸಹ ಅವಳ ಮೇಲೆ ಅಪಾರವಾದ ಗೌರವ ಮೂಡುತ್ತೆ. ಇಡೀ ಕೋಣೆಯಲ್ಲಿ ಹರಡಿರುವಂತಹ ಆಹ್ಲಾದಕರ ಮತ್ತು ಆನಂದದಾಯಕ ವಾತಾವರಣದ ನಡುವೆ ಊಟದ ಪ್ರಕ್ರಿಯೆ ಮುಂದುವರಿದು ಅಲ್ಲಿ ನೆರೆದಿದ್ದ ಅನೇಕ ಜನರು ರೋಜಾಳ ಗೌರವಾರ್ಥವಾಗಿ ಮತ್ತೆ ಮತ್ತೆ ಗ್ಲಾಸ್ ಎತ್ತಿ ಟೋಸ್ಟ್ ಮಾಡ್ತಾ ಇದ್ದಾರೆ. ಅವಳು ಸಹ ಯಾರ ಮನಸ್ಸಿಗೂ ನೋವು ಮಾಡದೆ ಮುಗುಳ್ನಗುತ್ತಲೇ ಎಲ್ಲರ ಆಹ್ವಾನವನ್ನು ಸ್ವೀಕರಿಸ್ತಾ ಇದ್ಲು. ಸಾಮಾನ್ಯವಾಗಿ ರೋಜಾಗೆ ಎಷ್ಟು ವೈನ್ ಕುಡಿದ್ರೂ ಕೂಡ ತನ್ನ ದೇಹ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಗೊತ್ತು. ಆದರೆ ಇವತ್ತು ಅವಳಿಗೆ ಟೋಸ್ಟ್ ಮಾಡಲು ಮುಗಿಬಿದ್ದ ಜನರು ಸಂಖ್ಯೆ ತೀರಾ ಹೆಚ್ಚಾಗಿದ್ದರಿಂದ ಅವಳಿಗೆ ತಿಳಿಯದಂಗೆಯೇ ಅತಿಯಾಗಿ ಸೇವಿಸ್ತಾಳೆ. ಪರಿಣಾಮವಾಗಿ ಅವಳ ಪುಟ್ಟ ತಲೆಯೊಳಗೆ ಈಗಾಗಲೇ ಲಘುವಾದ ತಲೆ ತಿರುಗುವಿಕೆ ಆರಂಭ ಆಗುತ್ತೆ. ಪಾರ್ಟಿ ಬಹುತೇಕ ಮುಗಿಯುತ್ತಾ ಬಂದಿದ್ದನ್ನು ಗಮನಿಸಿದಂಥ ಅಶ್ವಿನಿ ತಲೆ ತಿರುಗುವಿಕೆಯನ್ನು ಕಡಿಮೆ ಮಾಡಿಕೊಳ್ಳಲು ಮುಖ ತೊಳೆದು ಫ್ರೆಶ್ ಆಗಲು ಅಲ್ಲಿಂದ ಎದ್ದು ನೇರವಾಗಿ ವಾಶ್ರೂಮ್ ಕಡೆಗೆ ನಡೀತಾಳೆ. ಅವಳು ಸ್ನಾನಗೃಹದಲ್ಲಿ ಮುಖದ ಮೇಲೆ ತಣ್ಣೀರನ್ನು ಚಿಮ್ಕಿಸ್ಕೊಳ್ತಾ ಹೊರಬಂದು ಕಾರಿಡಾರ್ ಮೂಲಕ ಮತ್ತೆ ತನ್ನ ಡೈನಿಂಗ್ ಕೋಣೆಗೆ ಹಿಂತಿರುಗ್ತಿದ್ದಾಗ ಅವಳ ಕೈಲಿದ್ದ ಫೋನ್ ಇದ್ದಕ್ಕಿದ್ದಂತೆ ಜೋರಾಗಿ ಕಂಪಿಸೋಕೆ ಶುರುವಾಗುತ್ತೆ. ಅಶ್ವಿನಿ ಮೆಲ್ಲನೆ ತನ್ನ ಫೋನ್ ಸ್ಕ್ರೀನ್ ನೋಡಿದಾಗ ಅವಳ ಮುದ್ದಿನ ಮಕ್ಕಳಾದ ಆರವ್ ಆದಿತ್ಯ ತಾಯಿಯ ಮೇಲಿನ ಕಾಳಜಿಯಿಂದ ಅಮ್ಮ ನೀನು ಇನ್ನೂ ಎಷ್ಟು ಹೊತ್ತಿಗೆ ಮನೆಗೆ ಬರ್ತೀಯಾ ಅಂತ ಮುದ್ದಾಗಿ ಸಂದೇಶ ಕಳಿಸಿರುವುದು ಕಾಣ್ತು. ಮಕ್ಕಳ ಆ ಮುಗ್ಧ ಸಂದೇಶವನ್ನು ನೋಡಿದ ತಕ್ಷಣ ಅಲ್ಲಿಯವರೆಗೆ ತಲೆ ತಿರುಗುವಿಕೆಯಿಂದ ಸುಸ್ತಾಗಿದ್ದ ಅವಳ ಮುಖದಲ್ಲಿ ಯಾವುದೇ ಆತಂಕವಿಲ್ಲದ ಅತ್ಯಂತ ಎದೆಗುಂದದ ಭರವಸೆಯ ಭಾವನೆ ಮೂಡಿತು. ಅವಳ ತುಟಿಗಳ ಮೇಲೆ ಮಕ್ಕಳನ್ನು ನೆನಪಿಸಿಕೊಂಡು ತಕ್ಷಣವೇ ಒಂದು ಅಪೂರ್ವವಾದ ಸೌಮ್ಯ ಸ್ಪರ್ಶದ ವಾತ್ಸಲ್ಯದ ನಗು ಮೂಡಿತು. ಅವಳು ರಸ್ತೆಯ ಬದಿಗೆ ಸರಿದು ನಿಂತು ಮಕ್ಕಳಿಗೆ ಪ್ರತ್ಯುತ್ತರ ಸಂದೇಶವನ್ನು ಟೈಪ್ ಮಾಡಲು ಕುತ್ತಿಗೆ ತಗ್ಗಿಸಿದ ಮುಂದಿನದೇ ಕ್ಷಣ ಯಾರೋ ಒಬ್ಬ ವ್ಯಕ್ತಿ ತೂರಾಡುತ್ತಾ ಬಂದು ಅವಳ ಭುಜಕ್ಕೆ ಬಲವಾಗಿ ಡಿಕ್ಕಿ ಹೊಡಿತಾನೆ. ಈ ಹಠಾತ್ ಹೊಡೆತಕ್ಕೆ ಅಶ್ವಿನಿ ಬ್ಯಾಲೆನ್ಸ್ ತಪ್ಪಿ ಸ್ವಲ್ಪ ಮುಗ್ಗರಿಸ್ತಾಳೆ. ತಕ್ಷಣವೇ ಚೇತರಿಸಿಕೊಂಡು ತನ್ನ ಕೈಲಿದ್ದ ಫೋನ್ ಕೆಳಗೆ ಬೀಳದಂತೆ ಬಿಗಿಯಾಗಿ ಹಿಡ್ಕೊಳ್ತಾಳೆ. ಆದರೆ ಅವಳಿಗೆ ಡಿಕ್ಕಿ ಹೊಡೆದ ವ್ಯಕ್ತಿ ಉಲ್ಟಾ ಅಶ್ವಿನಿ ಮೇಲೆ ರೇಗುತ್ತೆ. ನಿನಗೇನು ಕಣ್ ಕಾಣಿಸೋದಿಲ್ವಾ, ಕುರುಡಾನ ನೀನು, ನೋಡಿ ನಡೆಯೋಕ್ಕೆ ಬರಲ್ವಾ, ಸುಮ್ಮನೆ ಬಂದು ನಾನು ಇಷ್ಟೊಂದು ದುಬಾರಿ ಬ್ರ್ಯಾಂಡೆಡ್ ನೈಟ್ ಗೌನನ್ನು ಯಾಕೆ ಹೀಗೆ ಮುಟ್ಟಿ ಹಾಳು ಮಾಡ್ತೀಯಾ ಎಂದು ಅತ್ಯಂತ ಅಸಭ್ಯವಾಗಿ ಗದರಿಸ್ತಾನೆ. ಅವನು ಮಾತನಾಡಲು ಬಾಯಿ ತೆರೆದಾಗಲೆಲ್ಲ ಕುಡಿದ ಮತ್ತಾಗಿದ್ದ ಅಸಹ್ಯಕರ ಮದ್ಯದ ತೀವ್ರವಾದ ವಾಸನೆ ಅಶ್ವಿನಿ ಮೂಗಿಗೆ ಬಡಿತಿತ್ತು. ಅವನ ಅಸಭ್ಯ ವರ್ತನೆ ಮತ್ತು ಮದ್ಯದ ವಾಸನೆಯಿಂದ ತೀವ್ರವಾಗಿ ಅಸಹ್ಯಗೊಂಡಂತಹ ಅಶ್ವಿನಿ ತನ್ನ ಉಬ್ಬುಗಳನ್ನು ತೀವ್ರವಾಗಿ ಸುಕ್ಕಗಟ್ಟಿಸಿಕೊಂಡು ಅಸಮಾಧಾನದಿಂದಲೇ ನಿಧಾನವಾಗಿ ಹಿಂದೆ ಸರಿದ್ಲು. ತನಗೂ ಆ ಕುಡುಕನಿಗೂ ನಡುವೆ ಸ್ವಲ್ಪ ಸುರಕ್ಷಿತ ಜಾಗವನ್ನು ಸೃಷ್ಟಿಸಿಕೊಂಡು ಅವಳನ್ನು ತೀಕ್ಷ್ಣವಾಗಿ ನೋಡಿದ್ಲು. ಆದರೆ ಕುಡಿತದ ಸಂಪೂರ್ಣ ಅಮಲಿನಲ್ಲಿದ್ದ ಅಪರಿಚಿತ ವ್ಯಕ್ತಿ ಕತ್ತಲೆ ಹಾಗೂ ಮದ್ಯದ ಮಬ್ಬಿನ ನಡುವೆಯೇ ಅಶ್ವಿನಿಯ ಮುಖವನ್ನು ಅತ್ಯಂತ ಸ್ಪಷ್ಟವಾಗಿ ನೋಡಿದ ತಕ್ಷಣ ಅವಳನ್ನು ಮುಂದಕ್ಕೆ ಗದರಿಸಲು ಎತ್ತಿದ ತನ್ನ ಧ್ವನಿಯನ್ನು ಒಮ್ಮಿದ್ದೊಮ್ಮೆಗೆ ಹಾಗೆ ನಿಲ್ಲಿಸಿಬಿಡ್ತಾನೆ. ಅವಳ ಮುಖದಲ್ಲಿದ್ದ ಅಪ್ರತಿಮ ದಿವ್ಯ ಸೌಂದರ್ಯ, ತೀಕ್ಷ್ಣ ಕಣ್ಣುಗಳು, ದೇವತೆಯಂತಹ ಕಳೆಯನ್ನು ಕಂಡರೆ ಆ ಒಂದು ಆಸೆ ಬುರುಕನ ಕಣ್ಣು ಮಿಟುಕಿಸುವುದನ್ನೇ ಮರೆತು ಅವಳ ಸುಂದರ ಮುಖವನ್ನೇ ಅತ್ಯಂತ ಆಸೆಯಿಂದ ದಿಟ್ಟಿಸಿ ನೋಡೋಕೆ ಶುರು ಮಾಡ್ತಾನೆ. ಮುಂದೆ ಏನಾಗಬಹುದು ಊಹೆಗೂ ಮೀರಿದ್ದು. ಮುಂದಿನ ಕಥಾ ಭಾಗ ಬೇಕು ಅಂದರೆ ಈ ಕೂಡಲೇ ಫಾಲೋ ಆಗಿ ಆ್ಯಂಡ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.